ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಸಾಕಷ್ಟು ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸದ ಶ್ರೇಯಸ್ ಗೌಡ ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಅರಸೀಕೆರೆ ಶಾಸಕ ಶ್ರೇಯಸ್ ಪಾಟೀಲ್ ಬಗ್ಗೆ ಲಾಬಿಯನ್ನ ಮಾಡಿದ್ದಾರೆ. ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ನೀಡಲು ಕೂಡ ಇದೀಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಮ್ಮ ಜಿಲ್ಲೆಯಲ್ಲಿರುವಂತಹ ಏಕೈಕ ಹಿರಿಯ ಶಾಸಕ ಅಂದ್ರೆ ಅದು ಶಿವಲಿಂಗೇಗೌಡ. ಕಾಂಗ್ರೆಸ್ಗೆ ಬರುವಂತಹ ವೇಳೆ ಮಂತ್ರಿ ಸ್ಥಾನ ನೀಡುವಂತಹ ಭರವಸೆಯನ್ನ ನೀಡಿದ್ರು. ಹೈಕಮಾಂಡ್ ಬಳಿ ಲಾಬಿ ನಡೆಸುವಂತಹ ಶ್ರೇಯಸ್ ಪಾಟೀಲ್ ಇದೀಗ ದೆಹಲಿಗೆ ತೆರಳ್ತಾ ಇರುವಂತದ್ದು. ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನವನ್ನ ನೀಡುವಂತಹ ಭರವಸೆ ನಮಗೆ ಇದೆ ಅಂತ ಸಂಸದ ಶ್ರೇಯಸ್ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಮನವಿಯನ್ನ ಮಾಡಲು ಹೋಗ್ತಾ ಇದ್ದೇನೆ. ಹೈಕಮಾಂಡ್ ಬಳಿ ಈಗಾಗಲೇ ಮನವಿಯನ್ನ ಮಾಡಿದ್ದೇವೆ. ಹೈಕಮಾಂಡ್ ಕೂಡ ಸಕಾರಾತ್ಮಕವಾಗಿ ಉತ್ತರವನ್ನ ನೀಡಿದ್ದಾರೆ. ಹಾಗಾಗಿ ಶಿವಲಿಂಗೇಗೌಡ ಅವರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಎಂಬ ನಂಬಿಕೆ ನಮಗೆ ಇದೆ ಅಂತ ಇದೀಗ ಶ್ರೇಯಸ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಬಾರಿ ನಮ್ಮ ಜಿಲ್ಲೆಯನ್ನ ಗುರುತಿಸಿ ಒಂದು ಅವಕಾಶವನ್ನ ಕೊಡ್ತಾರೆ ಎಂಬ ನಿರೀಕ್ಷೆ ನಮಗೆ ಇದೆ. ಪಕ್ಷದ ಕರೆದುಕೊಳ್ಳಬೇಕಾದರೆ ಒಂದು ಮಾತನ್ನ ಕೊಟ್ಟು ಕರೆದುಕೊಂಡಿದ್ರು ಎಂದು ಶಿವಲಿಂಗೇಗೌಡ ಅಣ್ಣ ಹೇಳಿದ್ರು. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡುವಂತಹ ನಿರೀಕ್ಷೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಏಕೈಕ ಶಾಸಕ ಇವರೊಬ್ಬರೇ. ಹಾಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಂಬ ಭರವಸೆ ನಮಗೆ ಇದೆ. ಸಚಿವ ಸ್ಥಾನ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗ್ತದೆ. ಈ ಬಗ್ಗೆ ಏರ್ಪೋರ್ಟ್ನಲ್ಲಿ ಶ್ರೇಯಸ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನ್ ಮಾತನಾಡಿದ್ದಾರೆ ನೋಡೋಣ. ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನ ಮಾಡಿದ್ವಿ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುಜಿವಾಲ ಸರ್ ಅವ್ರಿಗೆ ಮನವಿಯನ್ನ ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹಿಂದೆನೂ ಕೂಡ ಕಾಂಗ್ರೆಸ್ ಬರಬೇಕಾದ್ರೆ ಸಚಿವ ಸ್ಥಾನ ಒಂದು ಆಫರ್ ಅಲ್ಲ, ಇವತ್ತು ಅವರು ತಗೊಬೇಕಾದ್ರೆ ಒಂದು ಮಾತನ್ನ ಕೊಟ್ಟು ತಗೊಂಡಿದ್ದಾರೆ ಅಂತ ನನಗೆ ಶಿವಲಿಂಗಣ್ಣ ಅವರು ಹೇಳಿದ್ರು. ನಮಗೆ ಒಂದು ಭರವಸೆ ಇದೆ. ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಜಿಲ್ಲೆನ ಕನ್ಸಿಡರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಅವರೊಬ್ಬರೇ ಇರೋದು. ಹಾಗಾಗಿ ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ನಮ್ಗೆ ಒಳ್ಳೇದಾಗ್ತದೆ. ಆ ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ. ನೀವು ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡಕ್ಕೆ ಹೋಗ್ತಿದ್ದು. ನಂದು ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಹೋಗ್ತಿದ್ವಿ. ನಮ್ಮ ಅವರು ಶಿವಲಿಂಗಣ್ಣ ಅವರಿಗೆ ಬರ್ತಾರೆ. ಅವರು ಇನ್ನೊಂದು 10-15 ನಿಮಿಷ ಬರ್ತಾರೆ. ಹೋಗಿ ಮನವಿಯನ್ನ ಮಾಡ್ತೀವಿ.